ಎರಡು ಗುಂಪುಗಳ ಮಧ್ಯೆ ಮಾರಾಮಾರಿ ನಡೆದು ಓರ್ವನಿಗೆ ಚಾಕು ಇರಿದಿರುವ ಘಟನೆ ಧಾರವಾಡದ ಸುತ್ತೂರು ಬಳಿ ನಡೆದಿದೆ. ಕ್ಷುಲ್ಲಕ ಕಾರಣಕ್ಕಾಗಿ ಎರಡು ಗುಂಪುಗಳ ಮಧ್ಯೆ ಗಲಾಟೆ ಸಂಭವಿಸಿದ್ದು, ತಡಸಿನಕೊಪ್ಪ ಗ್ರಾಮದ ಮೇಲೆ ಸುತ್ತೂರು ಗ್ರಾಮದ ಯುವಕರು ಹಲ್ಲೆ ನಡೆಸಿದ್ದಾರೆ ಎಂದು ಗೊತ್ತಾಗಿದೆ. ಕಾಳಿಂಗ ಅಭಿಷೇಕ ಹಾಗೂ ಮಂಜುನಾಥ್ ಎಂಬುವರ ಮೇಲೆ ಸುತ್ತೂರು ಗ್ರಾಮದ 7 ಜನ ಯುವಕರು ಹಲ್ಲೆ ಮಾಡಿದ್ದಾರೆ. ಈ ಹಿಂದೆ ಇದೇ ಗುಂಪುಗಳ ಮಧ್ಯೆ ವಾಲ್ಮೀಕಿ ಮೂರ್ತಿ ಇಡುವ ವಿಚಾರವಾಗಿ ಗಲಾಟೆ ನಡೆದಿತ್ತು. ಇದೇ ಕಾರಣ ಇಟ್ಕೊಂಡು ಹಲ್ಲೆ ನಡೆಸಲಾಗಿದೆ ಎಂಬ ಆರೋಪ ಕೇಳಿ ಬಂದಿದೆ. ಸುತ್ತೂರು ಪಾಲಿಕೆ ಸದಸ್ಯನ ಮಗನಿಂದ ಹಲ್ಲೆ ನಡೆದಿದೆ ಎಂಬ ಆರೋಪವೂ ಕೇಳಿ ಬಂದಿದೆ. ಈ ಗಲಾಟೆಯಲ್ಲಿ ಓರ್ವ ಯುವಕನಿಗೆ ಚಾಕುವಿನಿಂದ ಇರಿಯಲಾಗಿದೆ. ವಿದ್ಯಾಗಿರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದ್ದು, ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಇನ್ಸಿಡೆಂಟ್ ಇವತ್ತು ನೈಟ್ 8 ಗಂಟೆಗೆ ಈ ಥರ ಎಲ್ಲೇನು ಸತ್ತೂರು ಕರೆಮುಗುಡಿ ಕಡೆ ಕಾರ್ಪೊರೇಟರ್ ಬಸ್ಸು ಹೊಡೆದಾನ ಜಾತಿ ಸಲುವಾಗಿ. ನಾವು ವಾಲ್ಮೀಕಿ ಮೂರ್ತಿ ಕುಂದ್ರಸಾತೀವಿ ದಂಡ ಕ್ರಾಸ್ನಾಗ. ಅದನ್ನು ಕುಂದ್ರಸಾಕ ಕಟ್ಸ್ಕೊಂಡು ಸೊಳ್ಳೆ ಮಕ್ಕಳು ಭಾಳ ಆಗೈತೆ ಅಂತೇಳಿ ಬರಲಿ ಅಂತೇಳಿ ಕಾರ್ಪೊರೇಟರ್ ಬಸ್ಸು ಫಾಸ್ಟ್ ಹೊಡೆದಾನ. ಆಮೇಲೆ ಇಡೀ ಊರು ಮಂದಿ ಕೂಡ ಹೊಡೆದಾರೆ. ಅಷ್ಟೊಂದು ಓಡಾಡ್ಸೋಕೆ ಎಷ್ಟು ಜನ ಅಡ್ಮಿಟ್ ಅದಾರ? 3 ಜನ ಅಡ್ಮಿಟ್ ಇದ್ದೀವಿ. ಇನ್ನೊಂದು 4 ಮಂದಿಗೆ ಒಳ್ಳೆ ಆಗೈತೆ. ಕಾರ್ಪೊರೇಟರ್ ಬಸ್ಸು ಹೊಡೆದಾನ. ಇಡೀ ಊರು ಮುಂದೆ ಕುಡಿಸೆ ಚಾಕುಲೆ ಹೊಡೆದಾರ, ಕಲ್ಲಿಲೆ ಹೊಡೆದಾರ, ಗಾಡಿ ಗ್ಲಾಸ್ ಪೂರ್ತಿ ಪುಡಿ ಮಾಡ್ಯಾರ, ಎಲ್ಲ ಮಾಡ್ಯಾರ. ತಮ್ಮ ಹೆಸರೇನ್ರಿ? ನಮ್ಮ ಹೆಸರು ಕಾಳಿಂಗರಾಜ್ ಹೊಸಮನೆ ಅಂತ. ಈಗ ಇದು ಅವರು ಏನಾರ ಈಗ ನಿಮ್ಗೆ ಏನೇನು ತೊಂದು ಹಲ್ಲೆ ಮಾಡಿದಾರೆ? ಈಗ ಚಾಕುಲೆ ಮಾಡ್ಯಾರ, ಕಟ್ಗಿಲೆ, ಕಲ್ಲು, ನಮ್ಮ ಗ್ಲಾಸ್ ಪೂರ್ತಿ ಪುಡಿ ಹೊಡೆದಾರ. 3 ಗಾಡಿ ಕಸ್ಕೊಂಡಾರ. ಭಾಳ ಇದು ಮಾಡ್ಯಾರ. ಗಾಡಿಗೆ ಏನಾರು ಡ್ಯಾಮೇಜ್ ಮಾಡಿದಾರೆ? ಪೂರ್ತಿ ಗಾಡಿ ಕಲ್ತು ಪೊಲೀಸರು ಮುಂದಿದ್ದೇವೆ ಹೊಡೆದ. ಪೊಲೀಸರ ಸಪೋರ್ಟ್ ಮಾಡ್ಯಾರ ಅವ್ರು ಹೊಡ್ಯಾಕ. ಪೊಲೀಸರು ಮುಂದಿದ್ದಾವೆ ಕಲ್ತು ಹೊಡ್ಯಾರ ಗಾಡಿಗೆ.